ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಲ್ಲೇಶ್, ಕನ್ನಡ ಉಪನ್ಯಾಸಕ, ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ಪ್ರಥಮ PUC ಕನ್ನಡ ಪಠ್ಯದ ಪದ್ಯ ಭಾಗದಲ್ಲಿ 9ನೆಯ ಪದ್ಯ ಮಗು ಮತ್ತು ಹಣ್ಣುಗಳು. ಇಂದಿನ ದಿನ ಈ ಪದ್ಯವನ್ನು ನೋಡೋಣ. ಅದಕ್ಕೂ ಮೊದಲು ಪದ್ಯ ರಚನಾಕಾರರು ಅಥವಾ ಕವಿಯ ಬಗ್ಗೆ ತಿಳ್ಕೊಳ್ಳೋದು ಉತ್ತಮ ಅನಿಸುತ್ತೆ. ಯಾಕಂದರೆ ಕವಿಗೂ ಪದ್ಯಕ್ಕೂ ನೇರವಾದ ಸಂಬಂಧಗಳು ಇರೋದನ್ನು ನಾವು ಕಾಣ್ಬೋದು. ಕವಿಯ ಅನುಭವಗಳು ಕವಿತೆಗಳಾಗಿ ಹೊರಹೊಮ್ಮಿರುತ್ತೆ. ಹಾಗಾಗಿ ಯಾವುದೇ ಒಂದು ಕವಿತೆಯನ್ನು ಪದ್ಯವನ್ನು ನೋಡುವ ಸಂದರ್ಭದಲ್ಲಿ ಕವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಸರಿ ಅಂತ ಅನಿಸುತ್ತೆ. ಕವಿ H.S. ಶಿವಪ್ರಕಾಶ್ ರವರು ಮೂಲತಃ ಬೆಂಗಳೂರಿನವರು. ಬೆಂಗಳೂರು ವಿವಿಯಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಜೈನ್ ವಿಶ್ವವಿದ್ಯಾನಿಲಯ ಹಾಗೂ ಜವಾಹರ್ಲಾಲ್ ನೆಹರು ವಿವಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇದರ ಜೊತೆಗೆ ಅನೇಕ ರಾಷ್ಟ್ರಗಳಲ್ಲಿ ವಿಚಾರಗೋಷ್ಠಿಗಳನ್ನು ನಡೆಸೋದನ್ನು ನಾವು ಕಾಣ್ಬೋದು. ಅಮೇರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ನೀಡಿರುವಂಥದ್ದು. ಅಂದರೆ ತಮ್ಮ ಆಸಕ್ತಿಯ ವಿಚಾರಗಳನ್ನು ಬೇರೆ ರಾಷ್ಟ್ರಗಳ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲ ಜನಗಳಿಗೂ ತಿಳಿಸುವ ಮುಖಾಂತರ ತಮ್ಮ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಬಂದಿರುವಂಥದ್ದು. ಅದರ ಜೊತೆಗೆ ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿಯೂ ಕೂಡ ಇವರು ಕೆಲಸವನ್ನು ಮಾಡಿರುವಂಥದ್ದು. ಇಂತಹ ಕವಿಯು ಕನ್ನಡ ಸಾಹಿತ್ಯದಲ್ಲಿ ಒಂದಷ್ಟು ಕೃಷಿಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಗಮನಿಸೋದಾದರೆ ಮಳೆ ಬಿದ್ದ ನೆಲದಲ್ಲಿ, ಅಣುಕ್ಷಣ ಚರಿತೆ, ಸೂರ್ಯಜಲ, ನವಿಲು ನಾಗರ, ಮಳೆಯ ಮಂಟಪ ಇವಿಷ್ಟು ಕೂಡ ಪ್ರಮುಖವಾದಂತಹ ಕವನ ಸಂಕಲನಗಳು. ನಿಮ್ಗೆ ಗೊತ್ತಿದೆ, ಸಂಕಲನ ಅಂದರೆ ಒಂದಷ್ಟು ಕವನಗಳನ್ನು ಒಟ್ಟುಗೂಡಿಸಿ ಒಂದು ಪುಸ್ತಕ ಅಥವಾ ಒಂದು ಕೃತಿಯ ರೀತಿಯಲ್ಲಿ ಹೊರತರುವಂಥದ್ದು. ಹಾಗಾಗಿ ಅನೇಕ ಕವನ ಸಂಕಲನಗಳನ್ನು ಹೊರತಂದಿರುವಂಥದ್ದು. ಇದರ ಜೊತೆಗೆ ಮಹಾಚೈತ್ರ, ಮಂಟೇಸ್ವಾಮಿ ಕಥಾಪ್ರಸಂಗ, ಸುಲ್ತಾನ್ ಟಿಪ್ಪು, ಮಾದರಿ ಮಾದಯ್ಯ ಇಂತಹ ಪ್ರಸಿದ್ಧ ನಾಟಕಗಳನ್ನು ಕೂಡ ಬರೆದಿರುವಂಥದ್ದು. ಅದರ ಜೊತೆಗೆ ಮಾರನಾಯಕನ ದೃಷ್ಟಾಂತ, ಮಲ್ಲಮ್ಮನ ಮನೆ ಹೋಟ್ಲು, ಮರೆತು ಹೋದ ದೊಂಬರಾಕೆ ಇವೆಲ್ಲವೂ ಕೂಡ ಅನುವಾದಿತ ಕೃತಿಗಳು. ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು. ಹಾಗಾದರೆ ಈ ಮಗು ಮತ್ತು ಹಣ್ಣುಗಳು ಅನ್ನುವಂತಹ ಕವನ ಯಾವ ಕವನ ಸಂಕಲನದಲ್ಲಿ ಇರೋದು? ನೋಡಿ, ಅಲ್ಲಿ ಮಳೆ ಬಿದ್ದ ನೆಲದಲ್ಲಿ ಅನ್ನುವಂತಹ ಕವನ ಸಂಕಲನದಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಈ ಪದ್ಯದ ಆಕರ ಯಾವುದು ಅಂದರೆ ಮಳೆ ಬಿದ್ದ ನೆಲದಲ್ಲಿ ಅನ್ನುವಂತಹ ಕವನ ಸಂಕಲನ. ಅಲ್ಲದೆ ಮೊದಲ ಕಟ್ಟಿನ ಗದ್ಯ, ಸಾಹಿತ್ಯ ಮತ್ತು ರಂಗಭೂಮಿ ಇವರ ವಿಮರ್ಶೆಗಳು ಕೇವಲ ಕವನ ಸಂಕಲನಗಳನ್ನು, ನಾಟಕಗಳನ್ನು ಬರೆಯುವುದಲ್ಲ, ಅದರ ಜೊತೆಗೆ ಒಂದಷ್ಟು ಕೃತಿಗಳನ್ನು ವಿಮರ್ಶೆಯನ್ನು ಕೂಡ ಮಾಡಿರುವಂಥದ್ದು. ಇವರಿಗೆ 2012ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ದೊರೆಯುವಂಥದ್ದು. ಇದಿಷ್ಟು ಕವಿಯ ಬಗ್ಗೆ. ಆದರೆ ಇನ್ನು ಈ ಕವಿತೆಯ ವಸ್ತು ಯಾವುದು? ಯಾವ ವಿಚಾರವನ್ನು ಕುರಿತು ಕವಿತೆ ಮಾತಾಡ್ತಾ ಇದೆ? ಅಥವಾ ಕವಿ ಯಾವ ವಿಚಾರವನ್ನು ಸಮಾಜಕ್ಕೆ ತಿಳಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಪ್ರಸ್ತುತ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ, ಮಾಗುವಿಕೆ, ಲಭ್ಯತೆ ಹಾಗೂ ಅಪರೂಪತೆಗಳ ವಿಚಾರಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ. ಈ ಸಾಲನ್ನು ಅರ್ಥ ಮಾಡಿಕೊಂಡ್ರೆ ಪದ್ಯವನ್ನು ಅರ್ಥೈಸಿಕೊಳ್ಳುವುದು ಬಹಳ ಸುಲಭ ಆಗತ್ತೆ. ನೋಡಿ, ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ ಅಂದರೆ ನಿಮ್ಗೆ ಗೊತ್ತಿದೆ,
ಎಲ್ಲ ಹಣ್ಣುಗಳು ಕೂಡ ಬೇರೆ ಬೇರೆ ರೀತಿಯಾದ ರುಚಿಯನ್ನು ಕೊಡುತ್ತೆ. ಹಾಗಾಗಿ ವಿಭಿನ್ನ ಬಗೆಯ ರುಚಿ ಮಾಗುವಿಕೆ. ಮಾಗೋದು ಅಂದರೆ ಬಲಿಯೋದು ಅಂತ ಹೇಳ್ತೀವಿ ನಾವು. ಈಗ ಉದಾಹರಣೆಗೆ ಒಂದು ಕಾಯಿ ಏನಾಗುತ್ತೆ, ದೊಡ್ಡದಾಗಿ ಬಲಿತು ಹಣ್ಣಾಗುವಂಥ ಪ್ರಕ್ರಿಯೆ. ಮಾಗುವಿಕೆ, ಲಭ್ಯತೆ. ಎಲ್ಲ ಹಣ್ಣುಗಳು ಕೂಡ ಎಲ್ಲ ಕಾಲದಲ್ಲಿ ಸಿಗೋದಿಲ್ಲ. ಒಂದೊಂದು ಕಾಲದಲ್ಲಿ ಒಂದೊಂದು ಹಣ್ಣುಗಳು ಕೂಡ ಸಿಗುತ್ತೆ. ಹಾಗಾಗಿ ಲಭ್ಯತೆ, ಅಪರೂಪತೆ ಅಂದರೆ ವಿಶಿಷ್ಟವಾದಂಥ ಗುಣ. ಈ 4 ವಿಚಾರಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ. ನಿಮಗೆ ಪದ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂಬ ಆಶಯ ಇಲ್ಲಿ ವ್ಯಕ್ತವಾಗಿದೆ. ಹಾಗಾದರೆ ಕವಿತೆಯ ಆಶಯ ಏನು, ಯಾವ ಉದ್ದೇಶಗಳನ್ನು ಇಟ್ಕೊಂಡು ಕವಿತೆಯನ್ನು ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ. ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲೇ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಗಳಿಸಬೇಕು. ನೋಡಿ, ಬಾಳಿ ಬದುಕಬೇಕಾದಂಥ ಮಗು ಎಳವೆಯಲ್ಲಿ, ಎಳವೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ, ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಪಕ್ವಗೊಂಡು ಅಂದರೆ ಬೆಳವಣಿಗೆಯನ್ನು ಸಾಧಿಸಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕವಿತೆಯ ಆಶಯ ಇಲ್ಲಿ ನೋಡಿ. ಅದಕ್ಕೆ ಹೇಳ್ತಾರೆ ಅಲ್ಲಿ, ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದನ್ನು ಕಾಣಬಹುದು. ಉಪಕಾರಿಯಾಗಿ, ಯಾರಿಗೂ ಉಪಕಾರಿಯಾಗಿರಬೇಕು? ಸಮಾಜಕ್ಕೆ ಉಪಕಾರಿಯಾಗಿರಬೇಕು. ನಾನು ಅನ್ನುವಂಥ ಸ್ವಾರ್ಥವನ್ನು ತೆಗೆದುಹಾಕಿ ನಾವು ಅನ್ನುವಂತಹ ಮನೋಭಾವದಲ್ಲಿ ಮಗು ಬೆಳಿಬೇಕಾಗತ್ತೆ. ಹಾಗಾಗಿ ಹೇಳ್ತಾರೆ, ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಪದ್ಯದಲ್ಲಿ ಬರುತ್ತೆ. ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನ ಅಂಗಡಿಯಂತಾಗಬೇಕು ಅನ್ನುವಂಥದ್ದು ಇಲ್ಲಿನ ಉದ್ದೇಶ ಅನ್ನೋದನ್ನು ಹೇಳ್ತಿದ್ದಾರೆ ನೋಡಿ. ಸರಕು ಮಾರುಕಟ್ಟೆಯ ನಡುವೆ ಹಣ್ಣಿನ ಅಂಗಡಿಯಂತಾಗಬೇಕು. ನಿಮಗೆಲ್ಲ ಗೊತ್ತಿದೆ, ಒಂದು ಮಾರ್ಕೆಟ್ಗೆ ಅಥವಾ ಒಂದು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಭಿನ್ನ ಭಿನ್ನವಾದ ಅಂಗಡಿಗಳನ್ನು ಕಾಣ್ತೇವೆ ನಾವು. ಆ ಎಲ್ಲ ಅಂಗಡಿಗಳ ಬದಲು ಮಗು ನೀನು ಹಣ್ಣಿನ ಅಂಗಡಿಯಂತಾಗು ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ. ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಗುಣ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬುದನ್ನು ಇಲ್ಲಿ ನಾವು ಕಾಣಬಹುದು ನೋಡಿ. ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಬೆಳೆಸಿಕೊಳ್ಳದೆ ಜನಪರ ಸಾಮಾಜಿಕ ಮೌಲ್ಯಗಳನ್ನು, ಸಮಾಜಮುಖಿ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಪದ್ಯದಲ್ಲಿ ನೋಡಿ. ಇಲ್ಲಿ ಹೇಳ್ತಾರೆ, ಪಕ್ವತೆ ಬೆಳವಣಿಗೆಯ ಸಂಕೇತ. ಹೌದಲ್ವಾ? ಪಕ್ವತೆ ಅಂದರೆ ಮಾಗುವಿಕೆ, ಮಾಗೋದು ಅಂತ ಹೇಳ್ತೀವಲ್ವಾ, ಬೆಳವಣಿಗೆಯನ್ನು ಸಾಧಿಸುವಂಥದ್ದು. ಹಾಗಾಗಿ ಪಕ್ವತೆ ಅನ್ನುವಂಥದ್ದು ಬೆಳವಣಿಗೆಯ ಸಂಕೇತ. ಒಂದು ಚಿಕ್ಕ ಮಗು ಇದೆ, ಆ ಮಗು ಪ್ರೌಢನಾದಂತೆ ಬೆಳವಣಿಗೆಯನ್ನು ಸಾಧಿಸಿದಂತೆ ಅವನ ಮನಸ್ಸು ಕೂಡ ಪ್ರಬುದ್ಧವಾಗ್ತಾ ಹೋಗುತ್ತೆ. ಹಾಗಾಗಿ ಹೇಳ್ತಾರೆ, ಪಕ್ವತೆ ಬೆಳವಣಿಗೆಯ ಸಂಕೇತ. ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳುತ್ತದೆ. ಹೌದಲ್ವಾ? ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ, ವಿಕಸನ ಅಂದರೆ ಬೆಳವಣಿಗೆ, ವೃದ್ಧಿಯಾಗುವಂಥದ್ದು. ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗ್ತಾ ಇದೆ, ನಮ್ಮ ವ್ಯಕ್ತಿತ್ವ ಪ್ರಬುದ್ಧಗೊಳ್ತಾ ಇದೆ ಅಂದರೆ ಆ ಮಾನವ ಪ್ರೌಢವನಾಗ್ತಾ ಇದ್ದಾನೆ, ಅವನ ಮನಸ್ಥಿತಿ ಪ್ರೌಢ ಆಗ್ತಾ ಇದೆ ಎನ್ನುವಂಥದ್ದು. ಹಾಗಾಗಿ ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳುತ್ತದೆ. ವ್ಯಕ್ತಿತ್ವ ವಿಕಸನಗೊಳ್ಳಿಲ್ಲ ಅಂದರೆ ಪ್ರೌಢ ಮನಸ್ಥಿತಿ ಬೆಳೆಯೋದಿಲ್ಲ. ಮನಸ್ಥಿತಿ ಏನಾಗುತ್ತೆ? ಕುಂಠಿತಗೊಳ್ಳುತ್ತೆ. ಅದು ಮಾನವೀಯತೆಯ ಸಂಕೇತವೂ ಹೌದು.
ಯಾವುದು ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳೋದಿದೆಯಲ್ಲ, ಅದು ಮಾನವೀಯತೆಯ ಸಂಕೇತ ಅನ್ನೋದನ್ನು ಹೇಳ್ತಾರೆ. ಅಂದರೆ ಒಬ್ಬ ಮಾನವನಿಗೆ ಮಾನವೀಯ ಗುಣ ಇದೆ ಅಂದರೆ ಅವನು ಪ್ರಬುದ್ಧನಾಗಿದ್ದಾನೆ ಅನ್ನುವಂಥದ್ದು, ಅವನ ಮನಸ್ಥಿತಿ ಪ್ರೌಢವಾಗಿದೆ ಅನ್ನುವಂಥದ್ದು. ಮನುಷ್ಯ ಮಾಗಿದಂತೆಲ್ಲ ತನ್ನ ಸುತ್ತಲೂ ಸಮತೆಯ ಭಾವಲೋಕವನ್ನು ನಿರ್ಮಿಸಬಲ್ಲ. ನೋಡಿ ಹೇಳ್ತಾರೆ, ಮನುಷ್ಯ ಅಥವಾ ಮಾನವ ಮಾಗಿದಂತೆಲ್ಲ ಅಂದರೆ ಅವನು ಪ್ರಬುದ್ಧನಾದಂತೆಲ್ಲ ಸಮತೆಯ ಗುಣ ಅವನಲ್ಲಿ ಬೆಳೆಯುತ್ತೆ. ಏನು ಸಮತೆಯ ಗುಣ ಅಂದರೆ ಎಲ್ಲರನ್ನು ಸಮಾನವಾಗಿ ಕಾಣುವಂಥ ಗುಣ ಬೆಳೆಯುತ್ತೆ. ಯಾವಾಗ ಒಬ್ಬ ಮಾನವ ಪ್ರಬುದ್ಧನಾಗಿ ಬೆಳೆದಂಥ ಸಂದರ್ಭದಲ್ಲಿ. ಅವನು ಪ್ರಬುದ್ಧನಾಗಿ ಬೆಳೆದಿಲ್ಲ ಅಂದರೆ ಏನಾಗುತ್ತೆ, ಅವನ ಯೋಚನಾ ಲಹರಿಯೇ ಬೇರೆ ರೀತಿ ಇರುತ್ತೆ. ಅವನ ಯೋಚನೆಗಳು ಏನಾಗುತ್ತೆ, ಕೆಳಮಟ್ಟದಲ್ಲಿ ಇರುವಂಥದ್ದು. ಅಹಂಕಾರ ಬೆಳೆಯುತ್ತೆ, ನಾನು ನನ್ನದು ಅನ್ನುವಂಥದ್ದು, ಸ್ವಾರ್ಥ ಬೆಳೆಯುತ್ತೆ. ಹಾಗಾಗಿ ಮಾನವ ಪ್ರಬುದ್ಧನಾದಂತೆಲ್ಲ ಅವನಲ್ಲಿ ಸಮತೆಯ ಗುಣ, ಸಮಾನವಾದ ಗುಣ ಬೆಳೆಯುತ್ತೆ. ನಾವೆಲ್ಲರೂ ಒಂದು, ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಅನ್ನುವಂತಹ ಸಮಾಜಮುಖಿ ಗುಣ ಬೆಳೆಯುತ್ತೆ ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ. ಮೊದಲು ಪದ್ಯವನ್ನು ವಾಚನ ಮಾಡ್ತೇನೆ. ಪದ್ಯವನ್ನು ಕೇಳಿಸಿಕೊಳ್ಳುವ ಮುಖಾಂತರ ಒಂದಷ್ಟು ವಿಚಾರಗಳನ್ನು ನೀವು ಅರ್ಥೈಸ್ಕೊಳ್ಬೋದು. ಮಗು ಮತ್ತು ಹಣ್ಣುಗಳು. ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು. ಹಣ್ಣಿನಂಗಡಿಯ ಮುಂದೆ ಕಣ್ಣರಳಿಸುವ ಮಗು, ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರೋ ತುಂಟರೆಸೆಯುವ ಕಲ್ಲೋ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ಹಣ್ಣಿನಂಗಡಿಯಾಗು ನೀನೂನು, ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ. ಹಣ್ಣಾಗಬೇಕು ಮಗು, ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ. ಸರಿ ಗಾತ್ರವಾಗಿ ಸಮನಿಸಲಿ ನಿನ್ನತನ. ಕಿತ್ತಲೆಯ ಹಾಗೆ ಮೋಸಂಬಿಯ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ. ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ, ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳ ದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳ ತಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ಖನಿಯಾಗು. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ. ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ, ತಾನೇ ಮಣ್ಣಾಗುತ್ತಾ ಬರಲು ತೋಟಗಾತಿ. ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ, ಎಲ್ಲರಿಗೂ ದಕ್ಕುವ ಎಲಚಿಯಾಗು. ನೋಡಿ, ಕವಿ ಎಷ್ಟು ಸುಂದರವಾಗಿ ದೃಶ್ಯವತ್ತಾಗಿ ನಮ್ಮ ಕಣ್ಮುಂದೆ ಕಟ್ಟಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಎಷ್ಟೋ ಮಾರುಕಟ್ಟೆಗಳನ್ನು ನೋಡಿದ್ದೇವೆ, ಎಷ್ಟೋ ಅಂಗಡಿಗಳನ್ನು ನೋಡಿದ್ದೇವೆ. ಹಣ್ಣಿನ ಅಂಗಡಿಗಳನ್ನು ನೋಡಿದ್ದೇವೆ, ಗುಜರಿ ಅಂಗಡಿಗಳನ್ನು ನೋಡಿದ್ದೇವೆ, ಗಿರವಿ ಅಂಗಡಿಗಳನ್ನು ನೋಡಿದ್ದೇವೆ. ಆದರೆ ಈ ಕಲ್ಪನೆ ನಮ್ಮ ಮನಸ್ಸಿಗೆ ಬರಲಿಲ್ಲ, ಹೌದಲ್ವಾ? ಹಾಗಾಗಿ ರವಿ ಕಾಣದನ್ನ ಕವಿ ಕಂಡ ಅನ್ನುವಂಥ ಮಾತು ಇಲ್ಲಿ ಸೂಕ್ತ ಅನಿಸುತ್ತೆ. ನೋಡಿ, ಕೇವಲ ಒಂದು ಹಣ್ಣಿನ ಅಂಗಡಿಯನ್ನು ಇಟ್ಟುಕೊಂಡು ಮಗುವಿನ ಬೆಳವಣಿಗೆಯ ವಿಚಾರದ ಕುರಿತು ಕವಿ ಮಾತಾಡ್ತಾ ಹೋಗ್ತಾರೆ. ಆ ಮಗುವಿನ ಮಾನಸಿಕ ಬೆಳವಣಿಗೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಹಣ್ಣಿನ ಅಂಗಡಿಯ ಮುಂದೆ ಕಣ್ಣರಳಿಸುವ ಮಗು. ನಾನೀಗಾಗಲೇ ಹೇಳಿದೆ, ಒಂದು ಮಾರುಕಟ್ಟೆಯಲ್ಲಿ ಎಲ್ಲ ಅಂಗಡಿಗಳಿದೆ, ಎಲ್ಲೋ ಒಂದು ಕಡೆ ಹಣ್ಣಿನ ಅಂಗಡಿ ಇದೆ. ಮಗುವಿನ ಕಣ್ಣು ಎಲ್ಲಿಗೆ ಹೋಗುತ್ತೆ ಅಂದರೆ ಮೊದಲು ಆ ಹಣ್ಣಿನ ಅಂಗಡಿಯ ಮುಂದೆ ಹೋಗುತ್ತೆ. ಯಾಕೆ? ಮಗುವಿನ ಮುಗ್ಧ ಮನಸ್ಸು, ಆ ಮಗುವಿನ
ಭಾವನೆಗಳಾಗಿರುತ್ತೆ. ಹಾಗಾಗಿ ಕವಿ ಹೇಳ್ತಾ ಇದ್ದಾರೆ, ಹಣ್ಣಿನ ಅಂಗಡಿಯ ಮುಂದೆ ಕಣ್ಣರಳಿಸುವ ಮಗು. ಅದಕ್ಕೆ ಗಿರವಿ ಅಂಗಡಿ ಕಾಣಲಿಲ್ಲ, ಗುಜರಿ ಅಂಗಡಿ ಕಾಣಲಿಲ್ಲ. ಅಂದರೆ ಆ ಮಗುವಿನ ಮುಗ್ಧತನ, ಆ ಬಾಲ್ಯಾವಸ್ಥೆಯ ಮಗುವಿನ ಮಾನಸಿಕ ಸ್ಥಿತಿಯ ಬಗ್ಗೆ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ. ಇಲ್ಲಿ ಗಮನವಿಟ್ಟು ಅರ್ಥೈಸ್ಕೊಳ್ಳಿ ಮಕ್ಕಳೇ. ಇಲ್ಲಿ ಈ ತಿರುವಿನಲ್ಲಿ, ಯಾವ ತಿರುವು? ಆ ಮಗುವಿನ ಬೆಳವಣಿಗೆಯ ತಿರುವು ಇದೆಯಲ್ಲ, ಆ ಬೆಳವಣಿಗೆಯ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ. ಆ ಮಗುವಿನ ಬೆಳವಣಿಗೆ ಆಗ್ತಾ ಇದೆ. ಆ ಬೆಳವಣಿಗೆ ತಿರುವಿನಲ್ಲಿ ಯಾವುದೋ ಕಪ್ಪು ಲಾರಿ ಬಂದು ಅಪಘಾತ ಎಸಗುವ ರೀತಿಯಲ್ಲಿ. ಈಗ ಉದಾಹರಣೆಗೆ ಯಾವುದೋ ಒಂದು ಕ್ರಾಸಲ್ಲಿ ಹೋಗ್ತಾ ಇರ್ತೀವಿ. ಕ್ರಾಸಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ? ಯಾವುದೋ ಒಂದು ಲಾರಿ ಥಟ್ಟನೆ ಬಂದು ಅಪಘಾತವನ್ನು ಎಸಗುತ್ತೆ. ಹಾಗೇನಾಗುತ್ತೆ? ಅಲ್ಲಿ ಅಪಘಾತ ಆಗುತ್ತೆ, ತೊಂದರೆಗಳು ನಿರ್ಮಾಣ ಆಗುತ್ತೆ. ಇಲ್ಲೂ ಕೂಡ ಮಗುವಿನ ಬೆಳವಣಿಗೆಯ ತಿರುವಿನಲ್ಲಿ ಅನೇಕ ಅಡೆತಡೆಗಳು ಬಂದು ಆ ಮಗುವಿನ ಬೆಳವಣಿಗೆಗೆ ತೊಂದರೆಯಾಗದಿರಲಿ ಅನ್ನೋದನ್ನು ಕವಿ ಹೇಳೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ. ಕಪ್ಪು ಲಾರಿ ಅಂದರೆ ಇಲ್ಲಿ ಅನೇಕ ಅಡೆತಡೆಗಳು. ಅದು ಯಾವುದು ಅಡೆತಡೆಗಳು? ಏನು ಅಡೆತಡೆಗಳು ಬರುತ್ತೆ ನೋಡಿ. ಅಲ್ಲಿ ಹೇಳ್ತಾರೆ, ಗಾಳಿ ಕೀಟಲೆ ಉಗುರೋ, ತುಂಟರೆಸೆಯುವ ಕಲ್ಲು, ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ನೋಡಿ, ಗಾಳಿ ಕೀಟಲೆ ಉಗುರು. ಯಾವುದೋ ಒಂದು ಮರದಲ್ಲಿ ಒಂದು ಕಾಯಿ ಬಿಟ್ಟಿದೆ, ಮೊಗ್ಗಾಗಿದೆ, ಹೂವಾಗಿದೆ, ಒಂದು ಕಾಯಿ ಇದೆ. ಆ ಕಾಯಿಗೆ ಗಾಳಿ ರಭಸವಾಗಿ ಬೀಸಿದ್ರೆ ಏನಾಗುತ್ತೆ? ಕೆಲವು ಸಮಯದಲ್ಲಿ ಆ ಕಾಯಿ ಕೆಳಗಡೆ ಬಿದ್ದೋಗುತ್ತೆ, ಹೌದಲ್ವಾ? ಹಾಗಾಗಿ ಗಾಳಿ ಕೀಟಲೆ ಉಗುರೋ. ಆ ಸಣ್ಣ ಕಾಯಿಗೆ ಯಾರೋ ಬೇಕು ಅಂತ ಒಂದು ಉಗುರಿನಿಂದ ಆ ಕಾಯಿಯನ್ನು ಗೀರಿದ್ರೆ ಏನಾಗುತ್ತೆ? ಆ ಗೀರಿದ ಭಾಗ ಇದೆಯಲ್ಲ, ಅದು ಕಪ್ಪಗಾಗತ್ತೆ. ಆ ಕಾಯಿ ಬೆಳವಣಿಗೆ ಸಾಧಿಸುತ್ತೆ, ಹಣ್ಣಾಗುತ್ತೆ. ಆದರೆ ಹಣ್ಣಾದ ಮೇಲೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಗೀರಿದ ಗುರುತು ಇದೆಯಲ್ಲ, ಅದು ಹಣ್ಣಾದ ಸಂದರ್ಭದಲ್ಲಿ ಕೆಟ್ಟು ಹೋಗುತ್ತೆ, ಹುಳು ಆಗುತ್ತೆ, ಹೌದಲ್ವಾ? ನೋಡಿ, ಅಲ್ಲಿ ಕೀಟಲೆ ಉಗುರು, ತುಂಟರೆಸೆಯುವ ಕಲ್ಲು. ಯಾವುದೋ ಮರದಲ್ಲಿ ಕಾಯಿಗಳು ಬಿಟ್ಟಿದೆ, ಯಾರೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ಹೋಗೋದಕ್ಕಾಗೋದಿಲ್ಲ, ಕಲ್ಲನ್ನು ತೆಗೆದು ಎಸಿತಾರೆ. ಆ ಕಾಯಿ ಬೀಳುತ್ತೆ, ಆ ಕಾಯಿ ಕೆಳಗಡೆ ಬಿದ್ದೋಗ್ಬೋದು, ಅಥವಾ ಆ ಕಾಯಿಗೆ ಕಲ್ಲು ತಾಗ್ಬೋದು, ಆದರೆ ಕಾಯಿ ಬೀಳೋದಿಲ್ಲ ಕೆಲವು ಸಂದರ್ಭದಲ್ಲಿ. ಆಗ ಆ ಕಾಯಿ ಏನಾಗುತ್ತೆ? ಗಾಯ ಆಗುತ್ತೆ, ಹೌದಲ್ವಾ? ಹಾಗಾಗಿ ನೋಡಿ, ಇಲ್ಲಿ ಗಾಳಿ ಕೀಟಲೆ ಉಗುರೋ, ತುಂಟರೆಸೆಯುವ ಕಲ್ಲು, ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ಕಾಯಿ ಇದ್ದಂಥ ಸಂದರ್ಭದಲ್ಲೇ ಕೆಳಗೆ ಬೀಳದ ರೀತಿಯಲ್ಲಿ ಆಗಲಿ. ನೋಡಿ, ಈಗ ಇದು ಒಂದು ದೃಷ್ಟಿ, ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕು ಅಂದರೆ, ಮಗುವಿನ ಬೆಳವಣಿಗೆ ಅಂತ ಇದೆಯಲ್ಲ, ಆ ತಿರುವಿನಲ್ಲಿ ಯಾವುದೇ ಅಡೆತಡೆಗಳು, ಅದು ಯಾವುದೋ ರೀತಿಯಲ್ಲಿ ಇರಲಿ, ಯಾವುದೋ ಒಂದು ರೀತಿಯಲ್ಲಿ ಬಂದರೂ ಕೂಡ ಅದು ಆ ಮಗುವಿನ ಬೆಳವಣಿಗೆಗೆ ತೊಂದರೆಯಾಗದಿರಲಿ. ಹೇಗೆ ಕಾಯಿಯನ್ನು ಕಲ್ಲೊಡೆದು ಕೆಳಗಡೆ ಬೀಳ್ಸಿದ್ರೆ ಅದರ ಜೀವನವೇ ಮುಗ್ದೋಗುತ್ತೋ, ಆ ಕಾಯಿಯ ಹಣ್ಣಾಗುವ ಕ್ರಿಯೆ ನಿಂತೋಗುತ್ತೋ, ಹಾಗೆ ಮಗು ಬೆಳವಣಿಗೆಯನ್ನು ಸಾಧಿಸುವ ಸಂದರ್ಭದಲ್ಲಿ ಆ ಮಗುವಿಗೆ ಯಾವುದೇ ಅಡೆತಡೆಗಳು ಎದುರಾಗದಿರಲಿ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ನಾನು ಈಗಾಗಲೇ ಹೇಳಿದೆ, ಯಾರದೋ ಉಗುರು ಕಾಯಿಗೆ ತಾಗಿದಂಥ ಸಂದರ್ಭದಲ್ಲಿ, ಯಾರೋ ಕಲ್ಲನ್ನು ಎಸೆದ ಸಂದರ್ಭದಲ್ಲಿ ಆ ಕಾಯಿಗೆ ಗಾಯ ಆಗುತ್ತೆ, ಆದರೆ ಕಾಯಿ ಕೆಳಗಡೆ ಬೀಳೋದಿಲ್ಲ. ಆದರೆ ಅದು ಬೆಳವಣಿಗೆಯನ್ನು ಸಾಧಿಸುತ್ತೆ, ಮಾಗುತ್ತೆ, ಹಣ್ಣಾಗುವ ಕ್ರಿಯೆಗೂ ಒಳಗೊಳ್ಳುತ್ತೆ. ಆದರೆ ಹಣ್ಣಾಗುವ ಸಂದರ್ಭದಲ್ಲಿ ಏನಾಗುತ್ತೆ? ಆ ಕಲ್ಲು ತಾಗಿದ ಜಾಗದಲ್ಲಿ ಏನಾಗುತ್ತೆ? ಕೆಟ್ಟೋಗುತ್ತೆ. ಈಗ ಮಗುವಿನ ಹಿನ್ನೆಲೆಯಲ್ಲಿ ಗಮನಿಸ್ಕೊಳ್ಳಿ. ಆ ಮಗು ಮುಗ್ಧವಾದ ಮಗು ಎಳೆತನದಲ್ಲಿ ಬೆಳೆಯುವ ಸಂದರ್ಭದಲ್ಲಿ ಯಾವುದೋ ಒಂದು ಅಡೆತಡೆ ಬಂದು ಆ ಮಗುವಿನ ಮಾನಸಿಕ ಅಥವಾ ಆ ಮಗುವಿನ ಮನಸ್ಥಿತಿಯನ್ನು ಹಾಳು ಮಾಡಿದ್ರೆ ಮಗುವಿನ ಜೀವನ ಅಲ್ಲಿ ಮುಗಿಯಲ್ಲ. ಆ ಮಗು ಬೆಳವಣಿಗೆಯನ್ನು ಸಾಧಿಸುತ್ತೆ, ಆದರೆ ಅವತ್ತು ಆದಂತಹ ಆ ಮಾನಸಿಕ
ಅಥವಾ ಮನಸ್ಥಿತಿ ಹಾಳಾಯ್ತಲ್ಲ, ಆ ಕ್ರಿಯೆ ಆ ಮಗು ಬೆಳವಣಿಗೆ ಸಾಧಿಸಿದ ನಂತರವೂ ಪ್ರಭಾವವನ್ನು ಬೀರುತ್ತೆ. ಹೌದಲ್ಲ, ಕವಿ ಎಷ್ಟು ಚೆನ್ನಾಗಿ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಮಗುವಿನ ಮನಸ್ಥಿತಿ, ಮಾನಸಿಕ ವಿಚಾರಗಳಿದೆಯಲ್ಲ, ಇದು ಬಹಳ ಮುಖ್ಯ. ಆ ಮಗುವಿನ ಸಂದರ್ಭದಲ್ಲಿ ಆ ಮಗುವಿನ ಮನಸ್ಸನ್ನು ಹಾಳು ಮಾಡಬಾರ್ದು. ನಾವು ಯಾವುದೇ ಅಡೆತಡೆಗಳು ಬರಬಾರದು. ನೋಡಿ ಎಷ್ಟು ಚೆನ್ನಾಗಿ ಕವಿ ಹೇಳ್ತಾರೆ, ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ ಯಾವುದೇ ಅಡೆತಡೆಗಳು ಮಗುವಿಗೆ ಬಾರದಿರಲಿ. ಇನ್ನೊಂದು ಗಮನಿಸ್ಕೊಳ್ಳಿ, ಯಾವುದೋ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ತಕ್ಷಣಕ್ಕೆ ಯಾವುದೋ ಒಂದು ವಾಹನ ಎದುರುಗಡೆ ಬರುತ್ತೆ, ಅಪಘಾತ ಆಗುವ ರೀತಿ ಆಗುತ್ತೆ, ಆದರೆ ಅಪಘಾತ ಆಗೋದಿಲ್ಲ. ಆದರೆ ಅಪಘಾತ ಆಗುವ ರೀತಿಯಲ್ಲಿ ಇದ್ದಂತಹ ಘಟನೆ ಇದೆಯಲ್ಲ, ಅದು ನಮ್ಮ ಮಾನಸಿಕ ಮಟ್ಟವನ್ನು ಕುಗ್ಸುತ್ತೆ ಅಥವಾ ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ. ಅದರ ಪ್ರಭಾವ ಮುಂದಿನ ಜೀವನಕ್ಕೂ ಬೀರಬಹುದು. ಹಾಗಾಗಿ ಮಗುವಿನ ಮನಸ್ಸಿನ ಸ್ಥಿತಿಯನ್ನು ಕವಿಯಲ್ಲಿ ಬಹಳ ವಿಶಿಷ್ಟವಾಗಿ ಕಲ್ಪನೆ ಮಾಡಿಕೊಂಡು ಹೇಳ್ತಾ ಇರುವಂಥದ್ದು. ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರೋ ತುಂಟರೆಸೆಯುವ ಕಲ್ಲೋ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ನೋಡಿ ಮುಂದೆ ಹೇಳ್ತಾರೆ, ಹಣ್ಣಿನಂಗಡಿಯಾಗು ನೀನೂನು. ಮಗು, ನೀನು ಹಣ್ಣಿನ ಅಂಗಡಿ ಅಂತ ಆಗ್ಬೇಕು ಅಂತ ಕವಿ ಬಯಸ್ತಾ ಇದ್ದಾರೆ. ಯಾಕೆ? ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರು ಮಾರುಕಟ್ಟೆಯ ನಡುವೆ. ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ ಮಗು ನೀನು ಹಣ್ಣಿನ ಅಂಗಡಿ ಅಂತ ಆಗ್ಬೇಕು ನೀನು. ನೋಡಿ ಇಲ್ಲಿ ಗಿರವಿ ಅಂಗಡಿ ನಿಮಗೆಲ್ಲ ಗೊತ್ತಿದೆ. ಗಿರವಿ ಅಂಗಡಿ ಅಂದ್ರೆ ಏನು? ನಮ್ಮ ಚಿನ್ನವನ್ನ ಕೊಟ್ಟು ಸಾಲವನ್ನ ಪಡ್ಕೊಳ್ಳುವಂಥದ್ದು. ಇಲ್ಲೇನಾಗತ್ತೆ, ಆ ಗಿರ್ವಿ ಇಡೋದಕ್ಕೆ ಹೋಗ್ತಾರಲ್ಲ, ಅವರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡು ಅವರು ದುಡ್ಡನ್ನು ಮಾಡ್ತಾರೆ, ಲಾಭವನ್ನು ಗಳಿಸ್ತಾರೆ. ಇದು ಸ್ವಾರ್ಥ ಅನ್ನುವಂಥದ್ದು. ತನ್ನ ಸ್ವಾರ್ಥಕ್ಕಾಗಿ ಅಥವಾ ತಾನು ಲಾಭ ಮಾಡಬೇಕು ಅಂತ ಬೇರೆಯವರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಳ್ಳುವಂಥದ್ದು. ಇನ್ನು ಗಿರವಿ ಅಂಗಡಿ ಆಯ್ತಲ್ವಾ. ಇನ್ನು ಗುಜರಿ ಅಂಗಡಿ ಅಂದರೆ ಬೇಡವಾದ ವಸ್ತುಗಳನ್ನು ಮಾರುವಂತಹ ಜಾಗ, ಹಳೆಯದಾದ ವಸ್ತುಗಳನ್ನು ಕೊಡುವಂತಹ ಜಾಗ. ಹಾಗಾಗಿ ಇಲ್ಲಿ ಉಪಯುಕ್ತವಲ್ಲದ ವಸ್ತುಗಳನ್ನು ಮಾರುವಂಥದ್ದು. ಈಗ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಗಿರವಿ ಅಂದರೆ ಸ್ವಾರ್ಥ ಜನಗಳು, ಸಮಾಜದಲ್ಲಿ ಸ್ವಾರ್ಥ ಜನಗಳು ಇದ್ದಾರೆ. ಉಪಯುಕ್ತ ಗುಜರಿ ಅಂದರೆ ಉಪಯುಕ್ತವಲ್ಲದ ಮನಸ್ಥಿತಿಯ ಜನಗಳು ಕೂಡ ಇದ್ದಾರೆ. ಇಂತಹ ಸಮಾಜದ ನಡುವೆ, ಇಂತಹ ಊರ ಮಾರುಕಟ್ಟೆಯ ನಡುವೆ, ಊರ ಮಾರುಕಟ್ಟೆ ಅಂದರೆ ಇಲ್ಲಿ ಒಂದು ಸಮಾಜದೊಳಗೆ ಸ್ವಾರ್ಥಪರ ಜನಗಳು ಇದ್ದಾರೆ, ಉಪಯುಕ್ತವಲ್ಲದ ಜನಗಳು ಇದ್ದಾರೆ. ಈ ನಡುವೆ ನೀನು ಎಂಥದ್ದಾಗಬೇಕು? ನೀನು ಹಣ್ಣಿನ ಅಂಗಡಿ ಅಂತ ಆಗಬೇಕು. ಹಣ್ಣಿನ ಅಂಗಡಿ ಸಮಾಜಕ್ಕೆ ಉಪಕಾರಿ. ಹಾಗಾಗಿ ಉಪಕಾರಿ ಆಗಬೇಕು ಮಗು ನೀನು ಸಮಾಜಕ್ಕೆ. ಹಣ್ಣಿನ ಅಂಗಡಿಯಂತೆ ಸಮಾಜಕ್ಕೆ ಉಪಯುಕ್ತ ಮಾನವನಾಗಿ ಬೆಳಿ ನೀನು. ಇಂಥ ಸಮಾಜದಲ್ಲಿ ಎಲ್ಲ ಜನಗಳ ನಡುವೆ ನೀನು ವಿಶಿಷ್ಟವಾಗಿ ಬೇರೆ ರೀತಿಯಲ್ಲಿ, ಸಮಾಜಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ನಿನ್ನ ಬೆಳವಣಿಗೆಯನ್ನು ಸಾಧಿಸಬೇಕು ಮಗು ನೀನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಕೊಳ್ಳಿ, ಒಂದು ವಿಭಿನ್ನ ಬಗೆಯ ಹಣ್ಣುಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ, ಇನ್ನೊಂದು ಮಗುವಿನ ಮನಸ್ಥಿತಿಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಆ ಎರಡರ ಹೋಲಿಕೆಯನ್ನು ಮಾಡುವ ಮುಖಾಂತರ ಒಂದು ಮಗುವಿನ ಬೆಳವಣಿಗೆಯ ವಿಚಾರವನ್ನು ಕವಿ ಮಾತಾಡ್ತಾ ಹೋಗ್ತಾ ಇದ್ದಾರೆ. ನೋಡಿ, ಹಣ್ಣಿನ ಅಂಗಡಿಯಾಗು ನೀನೂನು, ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ. ಆ ಊರ ಮಾರುಕಟ್ಟೆಯಲ್ಲಿ ಏನಾಗಿದೆ? ಧೂಳು ತುಂಬಿಕೊಂಡಿದೆ. ಅಂದರೆ ನಮ್ಮ ಸಮಾಜದಲ್ಲಿ ಇವತ್ತೇನಾಗ್ತಾ ಇದೆ? ನಿರ್ಮಲವಾದಂತಹ ಗಾಳಿ ಇಲ್ಲ, ಬೆಳಕಿಲ್ಲ. ಅಂದರೆ ಸಮಾಜದ ಜನಗಳ ಇವತ್ತು ಮನಸ್ಥಿತಿ ಏನಾಗಿದೆ? ಒಳ್ಳೆಯ ರೀತಿಯಲ್ಲಿಲ್ಲ. ಧೂಳು ಹಬ್ಬಿದ ರೀತಿಯಲ್ಲಿ ಸಮಾಜದ ಜನಗಳಿದ್ದಾರೆ ಇವತ್ತು.
ಎಲ್ಲ ರೀತಿಯ ಜನಗಳು ಇದ್ದಾರೆ. ಆ ಜನಗಳ ನಡುವೆ ನೀನು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಸಾಧಿಸಬೇಕು ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು. ನೋಡಿ ಮುಂದೆ ಹೇಳ್ತಾರೆ, ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಮಗು ಹಣ್ಣಾಗಬೇಕು ನೀನು. ಹಣ್ಣಾಗೋದು ಅಂದರೆ ಪ್ರೌಢನಾಗಬೇಕು ಮಗು ನೀನು, ಪಕ್ವಗೊಳ್ಬೇಕು ಮಗು ನೀನು. ಪಕ್ವ ಅಂದರೆ ಮಾಗುವಂಥದ್ದು. ಒಂದು ಕಾಯಿ ಹಣ್ಣಾಗಬೇಕು ಅಂದರೆ ಏನಾಗಬೇಕು? ಅದು ಬೆಳವಣಿಗೆಯನ್ನು ಸಾಧಿಸಬೇಕು, ಪಕ್ವತನವನ್ನು ಸಾಧಿಸಬೇಕು. ಹಾಗೆ ಒಂದು ಮಗು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಆಗಬೇಕು ಅಂದರೆ ಅವನು ತನ್ನೆಲ್ಲ ಅನುಭವಗಳನ್ನು ಉತ್ತಮ ರೀತಿಯಲ್ಲಿ ಸಾಧಿಸ್ಕೊಂಡು ತಾನು ಬೆಳವಣಿಗೆಯನ್ನು ಸಾಧಿಸಬೇಕಾಗತ್ತೆ. ಸಮಾಜದಲ್ಲಿನ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿಕೊಂಡು ತನ್ನ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಪ್ರೌಢ ಮನಸ್ಥಿತಿಯಲ್ಲಿ ಬೆಳಿಬೇಕಾಗತ್ತೆ. ಹಾಗಾಗಿ ಕವಿ ಹೇಳ್ತಾರೆ, ಹಣ್ಣಾಗಬೇಕು ಮಗು. ಯಾವ ಥರ ಅಂತ ಹೇಳ್ತಿದ್ದಾರೆ ನೋಡಿ, ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಒಂದು ಹಣ್ಣು ಪೂರ್ಣ ಪ್ರಮಾಣದಲ್ಲಿ ಹಣ್ಣಾದ ನಂತರ ಏನಾಗುತ್ತೆ? ಸುಕ್ಕು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಪೂರ್ಣವಾಗಿ ಮಾಗಿದೆ ಅದು ಅಂತ ಅರ್ಥ. ಹಾಗೆ ಮಾನವನೂ ಅಷ್ಟೇ ತನ್ನೆಲ್ಲ ಅನುಭವಗಳನ್ನು ಒಳ್ಳೆಯ ರೀತಿಯಲ್ಲಿ ತನ್ನ ವ್ಯಕ್ತಿತ್ವದ ವಿಕಸನಕ್ಕೆ ಬಳಸ್ಕೊಳ್ಬೇಕು ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ. ನೋಡಿ ಹೇಳ್ತಾರೆ, ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ, ನಿಮ್ಗೆ ಗೊತ್ತಿದೆ, ಬಾಳೆ ಗೊನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಾಯಿ ಇದ್ದಂಥ ಸಂದರ್ಭದಲ್ಲಿ ಬಾಳೆಕಾಯಿ ಹೇಗಿರುತ್ತೆ? ನೇರವಾಗಿರುತ್ತೆ. ಅದು ಪಕ್ವಗೊಂಡಂತೆ, ಮಾಗಿದಂತೆ, ಬೆಳವಣಿಗೆಯನ್ನು ಸಾಧಿಸಿದಂತೆ ಹಣ್ಣಾಗುವ ಕಾಲಕ್ಕೆ ಏನಾಗುತ್ತೆ? ಹಣ್ಣಾದ ನಂತರ ಅದು ಸ್ವಲ್ಪ ಬಾಗುತ್ತೆ. ಹಾಗೆ ಮಗು ಬೆಳವಣಿಗೆಯನ್ನು ಸಾಧಿಸಿದ ಸಂದರ್ಭದಲ್ಲಿ ಸ್ವಲ್ಪ ಬಾಗಬೇಕು. ಕೊಂಚ ಅಂದರೆ ಸ್ವಲ್ಪ, ಸ್ವಲ್ಪ ಬಾಗಬೇಕು. ಬಾಗೋದು ಅಂದರೆ ಕತ್ತು ಬಾಗಿಸ್ಕೊಳ್ಳೋದು ಅಂತ ಅಲ್ಲ. ಬಾಗೋದು ಅಂದರೆ ಏನರ್ಥ ಇಲ್ಲಿ? ಸಮಾಜಕ್ಕೆ ಗೌರವವನ್ನು ಕೊಡಬೇಕು, ಗುರು ಹಿರಿಯರಿಗೆ ಗೌರವವನ್ನು ಸಲ್ಲಿಸಬೇಕು, ಅಹಂಕಾರ ಅನ್ನೋದನ್ನು ಬಿಡಬೇಕು, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೀನು ಇರಬೇಕು ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೀವು ಮತ್ತೊಂದು ಸಲ ಅರ್ಥೈಸ್ಕೊಳ್ಳಿ. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು. ಕೊಂಚ ಅಂತ ಹೇಳ್ತಾರೆ, ಸ್ವಲ್ಪ ಅಂದರೆ ಎಲ್ಲರನ್ನ ನಮ್ಮವರೆಂದು, ಎಲ್ಲರನ್ನ ನಮ್ಮವರು ಎನ್ನುವ ಭಾವನೆಯಲ್ಲಿ ಗೌರವವನ್ನು ಕೊಡುತ್ತಾ ಸಮಾಜಕ್ಕೆ ಉಪಕಾರಿಯಾಗಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಮುಖಾಂತರ ಸಮಾಜದ ಮುಂದೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೀನು ಇರಬೇಕು ಅನ್ನೋದನ್ನು ಕವಿ ಹೀಗೆ ಹೇಳ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು. ನೋಡಿ ಮುಂದೆ ಹೇಳ್ತಾರೆ, ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ, ಉಳಿಗಟ್ಟುವುದು ನಿನ್ನೊಳಗೆ. ನೋಡಿ, ಕೊಬ್ಬಿದರೆ ಚಕೋತನೆಯ ಹಾಗೆ. ಕೊಬ್ಬೋದು ಅಂದರೆ ಇಲ್ಲಿ ಹಿಗ್ಗುವಂಥದ್ದು, ಕುಗ್ಗೋದು. ಕುಗ್ಗಿದರೆ ನಿಂಬೆ ಹಣ್ಣಿನಂತೆ. ನಿಮಗೆ ಗೊತ್ತಾಗುತ್ತೆ. ಅಂದರೆ ಯಾವುದೇ ಸಂದರ್ಭದಲ್ಲೂ ಹಿಗ್ಗಬಾರ್ದು ಅಥವಾ ಕುಗ್ಗಬಾರ್ದು. ಅಂದರೆ ಆನಂದವಾದಂಥ ಸಂದರ್ಭದಲ್ಲಿ ಹಿಗ್ಗಬಾರ್ದು, ನಾವು ದುಃಖ ಆದಂಥ ಸಂದರ್ಭದಲ್ಲಿ ಕುಗ್ಗೋಗ್ಬಾರ್ದು. ಮತ್ತಿನ್ನೇಗಿರಬೇಕು ನೋಡಿ, ಅಲ್ಲಿ ಹೇಳ್ತಾರೆ, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಆನಂದ ಬಂದಾಗ ಹಿಗ್ಗುವಿಕೆ, ದುಃಖ ಬಂದಾಗ ಕುಗ್ಗುವಿಕೆ ಬೇಡ. ಎಲ್ಲ ಸಂದರ್ಭದಲ್ಲೂ ಸಮಾನವಾಗಿ ನೀನು ಜೀವನವನ್ನ ಸ್ವೀಕರಿಸು ನೀನು ಅನ್ನೋದನ್ನ ಕವಿ ಹೇಳ್ತಾರೆ. ಕೊಬ್ಬಿದರೆ ಚಕೋತನೆಯಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನಾಗೆ, ಹುಳಿಗಟ್ಟುವುದು ನಿನ್ನೊಳಗೆ. ಅಕಸ್ಮಾತ್ ನೀನು ಆನಂದ ಬಂದಾಗ ಹಿಗ್ಗೋಗಿ,
ದುಃಖ ಬಂದಾಗ ಕುಗ್ಗೋದ್ರೆ ನಿನ್ನ ಜೀವನ ಅನ್ನೋದು ಉಳಿಗಟ್ಟಿದ ರೀತಿಯಲ್ಲಾಗುತ್ತೆ. ಅಂದರೆ ನಿನ್ನ ಜೀವನದ ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಸಾಧಿಸೋದಕ್ಕೆ ಆಗೋದಿಲ್ಲ. ಹೇಗೆ ಚಕೋತ ಅನ್ನುವಂಥದ್ದು ಹುಳಿಯಾಗಿರುತ್ತೋ, ನಿಂಬೆಹಣ್ಣು ಹೇಗೆ ಹುಳಿಯಾಗಿರುತ್ತೋ ಅದೇ ರೀತಿಯಲ್ಲಿ ಜೀವನವು ಕೂಡ ನಡೆಯುತ್ತೆ. ಹಾಗಾಗಿ ಅಂತಹ ಜೀವನ ಬೇಡ ಮಗು, ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸು ನೀನು ಅನ್ನೋದನ್ನು ಕವಿ ಹೇಳ್ತಾ ಇರುವಂಥದ್ದು. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಯಾವ ರೀತಿಯಲ್ಲಿ? ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ. ನೋಡಿ, ಇಲ್ಲಿ ಎರಡು ದೃಷ್ಟಿಯಲ್ಲಿ ನಾವು ಅರ್ಥೈಸ್ಕೊಳ್ಬೋದು. ಹಣ್ಣುಗಳ ಗಾತ್ರವನ್ನು ಗಮನಿಸ್ತಾ ಹೋದರೆ ಈ ಕಡೆ ಚಕೋತ ಹಣ್ಣಿನಂತೆ ಹಿಗ್ಬೇಡ, ನಿಂಬೆ ಹಣ್ಣಿನಂತೆ ಕುಗ್ಬೇಡ, ಮತ್ತೇಗಿರಬೇಕು? ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಂತೆ ಸಮಾನವಾದ, ಅಂದರೆ ಇತ್ತಗೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲದ ರೀತಿಯಲ್ಲಿ ಜೀವನ ಇರಬೇಕು ಅನ್ನೋದು ಒಂದು ಗಾತ್ರದ ದೃಷ್ಟಿಯಿಂದ. ಇನ್ನು ಅದರ ಹುಳಿಯನ್ನು ಗಮನಿಸೋದಾದರೆ ನೋಡಿ, ಚಕ್ಕೋತ ತುಂಬ ಹುಳಿಯಾಗಿರುತ್ತೆ, ನಿಂಬೆಹಣ್ಣು ನಿಮ್ಗೆ ಗೊತ್ತಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಹುಳಿಯಾಗಿರುವಂಥದ್ದು. ಆದರೆ ಕಿತ್ತಲೆ, ಮೋಸಂಬಿ, ಮಾವಿನ ಹಣ್ಣು ಇದೆಲ್ಲ ಹೇಗಿರುತ್ತೆ ಅಂದರೆ, ಪ್ರಾರಂಭದಲ್ಲಿ ಕಾಯಿ ಇದ್ದಂಥ ಸಂದರ್ಭದಲ್ಲಿ ತುಂಬ ಹುಳಿಯಾಗಿರುತ್ತೆ, ಅದು ಬೆಳವಣಿಗೆಯನ್ನು ಸಾಧಿಸದಂತೆ ರುಚಿಯಲ್ಲಿ ಬದಲಾವಣೆ ಆಗುತ್ತೆ. ಹುಳಿ ಇದ್ದದ್ದು ಸಿಹಿಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ, ಹೌದಲ್ವಾ? ಈಗ ಮಾವಿನಕಾಯಿ ಹುಳಿ ಇರುತ್ತೆ, ಅದು ಹಣ್ಣಾದಂಥ ಸಂದರ್ಭದಲ್ಲಿ ಸಿಹಿ ಆಗುತ್ತೆ. ಹಾಗೆ ಮಗು, ನಿನ್ನ ಜೀವನವೂ ಹಾಗೆ ಈ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಬೇಕು ನೀನು. ಹೇಗೆ ಹಣ್ಣುಗಳು ಹುಳಿಯನ್ನು ಬಿಟ್ಟು ಸಿಹಿಯಾಗಿ ಪರಿವರ್ತನೆಗೊಳ್ಳುತ್ತೋ ಹಾಗೆ ಮಗುವಿನ ಬೆಳವಣಿಗೆ ಸಂದರ್ಭದಲ್ಲಿ ಎಲ್ಲ ಬೇಡದ ವಿಚಾರಗಳನ್ನು ಬಿಟ್ಟು ಒಳ್ಳೆಯ ವಿಚಾರಗಳ ಕಡೆಗೆ ಆ ಮಗುವಿನ ಮನಸ್ಥಿತಿ ಬೆಳವಣಿಗೆ ಆಗಬೇಕು. ಇದನ್ನು ಮಾಗುವಿಕೆ ಅಂತ ಹೇಳೋದು, ಪಕ್ವಗೊಳ್ಳೋದು, ಹೌದಲ್ವಾ? ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕವಿ ಕಲ್ಪನೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅನ್ನುವಂಥದ್ದು. ನೋಡಿ, ಇನ್ನೊಂದ್ಸಲ ಹೇಳ್ತೇನೆ. ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ, ಹುಳಿಗಟ್ಟುವುದು ನಿನ್ನೊಳಗೆ. ನೀನೇನಾದರೂ ಆನಂದ ಬಂದಾಗ ಹಿಗ್ಗಿ, ದುಃಖ ಬಂದಾಗ ಕುಗ್ಗೋದ್ರೆ ನಿನ್ನ ಮನಸ್ಥಿತಿ ಬೆಳವಣಿಗೆಯನ್ನು ಸಾಧಿಸೋದಿಲ್ಲ, ನಿನ್ನ ಬೆಳವಣಿಗೆ ಕುಂಠಿತ ಆಗುತ್ತೆ. ಹುಳಿಗಟ್ಟುವುದು ನಿನ್ನೊಳಗೆ, ಅಥವಾ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಮನಸ್ಥಿತಿ ಕುಂಠಿತಗೊಳ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಸುಖ ಬಂದಾಗ ಹಿಗ್ಗಿ ಅಹಂಕಾರವನ್ನು ಪಡಬೇಡ, ದುಃಖ ಬಂದಾಗ ಕುಗ್ಗಿ ನಿನ್ನ ಮನಸ್ಥಿತಿಯನ್ನು ಹಾಳು ಮಾಡ್ಕೋಬೇಡ ಮಗು. ಸಮನಿಸಲಿ ನಿನ್ನ ಜೀವನ, ಸಮಾನವಾಗಿ ನಿನ್ನ ಜೀವನವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಮಗು ನೀನು ಅನ್ನೋದನ್ನು ಕವಿ ಹೇಳ್ತಾ ಇರುವಂಥದ್ದು. ಹೀಗೆ ಕವಿ ಅನೇಕ ಹಣ್ಣುಗಳ ರುಚಿ, ಮಾಗುವಿಕೆ, ಲಭ್ಯತೆಯ ವಿಚಾರಗಳನ್ನು ಇಟ್ಟುಕೊಂಡು ಮಗುವಿನ ವಿಕಸನದ ಗುಣಗಳನ್ನು ಹೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ 3 ವಿಚಾರಗಳು ಇಲ್ಲಿ ಸಂದರ್ಭಕ್ಕೆ ಕೇಳ್ತಾರೆ. ಮೊದಲನೇದು, ಕಾಯಿಯಲ್ಲಿ ನಿನ್ನ ಕೆಡವದಿರಲಿ. ನಾನು ಪ್ರಾರಂಭದ ಸಂದರ್ಭದಲ್ಲಿ ಹೇಳಿದೆ, ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ಸಂದರ್ಭ ಸ್ವಾರಸ್ಯಕ್ಕೆ ಕೇಳ್ತಾರೆ. ಅಂದರೆ ಆ ಮಗುವಿನ ಬೆಳವಣಿಗೆ ಹಂತದಲ್ಲೇ ಅದಕ್ಕೆ ಯಾವುದೇ ತೊಂದರೆಗಳಾಗದಿರಲಿ ಅನ್ನೋದನ್ನು ಕವಿ ಹೇಳ್ತಾ ಇರುವಂಥದ್ದು, ಹೋಲಿಕೆ ಕೊಡ್ತಾ ಇದ್ದಾರೆ ಕವಿ. ಇನ್ನು ಎರಡನೆಯದಾಗಿ, ಹಣ್ಣಿನ ಅಂಗಡಿಯಾಗು ನೀನೂನು. ಇದನ್ನು ಕೂಡ ಸಂದರ್ಭಕ್ಕೆ ಕೇಳ್ತಾರೆ, ಗಮನಿಸ್ಕೊಳ್ಳಿ. ಮಗು, ಊರ ಮಾರುಕಟ್ಟೆಯ ನಡುವೆ ನೀನು ಹಣ್ಣಿನ ಅಂಗಡಿ ಅಂತ ಆಗಬೇಕು ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಊರ ಮಾರುಕಟ್ಟೆಯ ನಡುವೆ ಅನೇಕ ಅಂಗಡಿಗಳಿದ್ದಾವೆ. ಗಿರವಿ ಅಂಗಡಿ ಇದೆ, ಗುಜರಿ ಅಂಗಡಿ ಇದೆ, ಮತ್ಯಾವುದೋ ಬೇರೆ ಬೇರೆ ಅಂಗಡಿಗಳಿದೆ. ಆ ಅಂಗಡಿಗಳು ಮಾನವನ ಸ್ವಾರ್ಥಪರವಾದಂಥವು, ಉಪಯುಕ್ತವಲ್ಲದಂಥವು.
ಹಾಗಾಗಿ ಮಗು ನೀನು ಹಣ್ಣಿನ ಅಂಗಡಿಯಂತೆ ಆಗಬೇಕು, ಸಮಾಜಮುಖಿಯಾಗಿ ಬೆಳಿಬೇಕು ನೀನು. ಈಗ ಹಣ್ಣಿನ ಅಂಗಡಿಗೆ ಹೋಗಿ ಹಣ್ಣನ್ನು ತಗೊಳ್ತೇವೆ ಅಂದರೆ ಅದನ್ನು ತಿಂತೇವೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ, ಅದು ನಮಗೆ ಉಪಯುಕ್ತ, ಹೌದಲ್ವಾ? ಹಾಗೆ ಜೀವಂತಿಕೆಯನ್ನು ಕೊಡುವಂತಹ ಹಣ್ಣಿದೆಯಲ್ಲ, ಆ ರೀತಿಯಲ್ಲಿ ನೀನು ಆಗಬೇಕು ಮಗು. ಹಣ್ಣಿನ ಅಂಗಡಿಯಂತೆ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಉಪಕಾರಿಯಾಗಿರಬೇಕು ಮಗು ನೀನು ಅನ್ನೋದನ್ನು ಕವಿ ಹೇಳೋದಕ್ಕೆ ಹೊರಟಿರುವಂಥದ್ದು. ಇನ್ನು ಮೂರನೆಯದು, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ನಿನ್ನ ತನ ಇದೆಯಲ್ಲ, ನಿನ್ನ ಜೀವನ ಕ್ರಮ, ನಿನ್ನ ಮೌಲ್ಯಗಳಿದಾವಲ್ಲ, ಅದು ಸರಿಗಾತ್ರವಾಗಿ ಸಮನಿಸಲಿ. ಒಂದೇ ರೀತಿಯಲ್ಲಿ ಯಾವುದೇ ಏರುಪೇರುಗಳಿಲ್ಲದೆ, ಹಿಗ್ಗದೆ ಕುಗ್ಗದೆ, ಸ್ವಾರ್ಥಪರವಾಗದೆ, ದೌರ್ಜನ್ಯ ಪರವಾಗದೆ, ಅನ್ಯಾಯದ ಪರವಾಗದೆ, ನ್ಯಾಯಯುತವಾಗಿರಲಿ, ಸಮಾನವಾಗಿ ಜೀವನವನ್ನು ತಗೊಂಡು ಹೋಗು. ಯಾವುದೋ ಒಂದು ವಿಚಾರಕ್ಕೆ ಹಿಗ್ಗಬೇಡ, ನೀನು ಅಹಂಕಾರ ಪಡಬೇಡ, ದುರಹಂಕಾರಿ ಆಗಬೇಡ, ಯಾವುದೋ ಒಂದು ವಿಚಾರಕ್ಕೆ ಕುಗ್ಗೋಗ್ಬೇಡ. ಆ ವಿಚಾರವನ್ನು ಅಥವಾ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ಕೊಂಡು ಅದಕ್ಕೆ ಪರಿಹಾರವನ್ನು ಕಾಣು. ನೀನು ಕುಗ್ಗೋಗ್ಬೇಡ. ಹಿಗ್ಗುವಿಕೆ ಕುಗ್ಗುವಿಕೆ ಎರಡೂ ಕೂಡ ವ್ಯಕ್ತಿತ್ವ ವಿಕಸನಕ್ಕೆ ಮಾರಕ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಅಲ್ಲಿ ಹೇಳ್ತಾರೆ, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಸಮಾನವಾಗಿರಲಿ ನಿನ್ನ ತನ ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನೋಡಿದ್ದೇವೆ. ಮುಂದಿನ ಪದ್ಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.